ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ಪ್ರತಿಯೊಂದು ದೊಡ್ಡ ಚಳುವಳಿಗೂ ಒಂದು ಆರಂಭದ ಕಥೆ ಇರ್ತದೆ ಅಲ್ವಾ? ಒಂದು ಫೌಂಡಿಂಗ್ ಮೂಮೆಂಟ್ ಅಂತಾರಲ್ಲ ಹಾಗೆ. ಇಂದು ನಾವು ಜಗತ್ತನ್ನೇ ಬದಲಿಸಿದ ಒಂದು ತಂಡದ ಅಂಥದ್ದೇ ಒಂದು ಆರಂಭದ ಕ್ಷಣವನ್ನು ನೋಡಲಿದ್ದೇವೆ. ನಮ್ಮ ಮುಂದಿರುವ ಆಕರಗರು ಮಾರ್ಕನು ಬರೆದ ಶುಭ ಸಂದೇಶದ 3ನೇ ಅಧ್ಯಾಯದ ಒಂದು ಸಣ್ಣ ಭಾಗ, ಅಂದ್ರೆ 13ರಿಂದ 19ನೇ ಪದ್ಯ. ಇಲ್ಲಿ ಯೇಸು ತನ್ನ 12 ಮಂದಿ ಶಿಷ್ಯರ ತಂಡವನ್ನು ಕಟ್ಟುತ್ತಾರೆ. ಇದೇನು ಸುಮ್ಮನೆ ಒಂದು ಟೀಮ್ ಸೆಲೆಕ್ಷನ್ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಯೋಜನೆಯಿತ್ತು. ಆ ತಂಡದ ಆಯ್ಕೆಯ ಹಿಂದಿನ ರಹಸ್ಯವೇನು, ಆ ವ್ಯಕ್ತಿಗಳು ಯಾರು ಮತ್ತು ಆ ಆಯ್ಕೆ ಇವತ್ತಿಗೂ ನಮ್ಗೇನ್ ಹೇಳ್ತದೆ ಅನ್ನೋದನ್ನ ಆಳವಾಗಿ ನೋಡೋಣ. ಹೌದು, ಇದನ್ನೊಂದು ಡ್ರೀಮ್ ಟೀಮ್ನ ಆರಿಜಿನ್ ಸ್ಟೋರಿ ಅಂತಾನೂ ಕರೀಬಹುದು. ಆಕರಗಳನ್ನು ನೋಡಿದಾಗ ಯೇಸು ಇಲ್ಲಿ ಒಬ್ಬ ಬೋಧಕನ ಸ್ಥಾನದಿಂದ ಒಂದು ಚಳುವಳಿಯ ಸ್ಥಾಪಕನಾಗಿ ಬದಲಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತೆ. ನಮ್ಮ ಮುಂದಿರುವ ವಿಶ್ಲೇಷಣೆಗಳು ಈ ಘಟನೆಯನ್ನ ಕೇವಲ ಒಂದು ಪಟ್ಟಿಯಾಗಿ ನೋಡೋದಿಲ್ಲ, ಬದಲಿಗೆ ಅದರ ಹಿಂದಿನ ಸಾಂಕೇತಿಕ ಅರ್ಥ, ಆ ಆಯ್ಕೆಯ ಉದ್ದೇಶ ಮತ್ತು ಅದರಿಂದ ನಾವು ಕಲಿಯಬಹುದಾದ ಪಾಠಗಳನ್ನು ಬಿಡಿಸಿ ಹೇಳ್ತವೆ. ಇದು ಕ್ರೈಸ್ತ ಸಭೆಯ ನೀಲಿನಕ್ಷೆ ಅಂದ್ರೂ ತಪ್ಪಾಗಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ. ಕಥೆ ಶುರುವಾಗೋದೇ ಯೇಸು ಬೆಟ್ಟವನ್ನೇ ಏರಿದ್ರು ಅಂತ. ಇದೇನೋ ಸಣ್ಣ ಡೀಟೇಲ್ ತರ ಕಾಣಿಸುತ್ತೆ, ಆದ್ರೆ ನಮ್ಮ ಆಕರಗಳು ಇದಕ್ಕೆ ವಿಶೇಷ ಮಹತ್ವ ಕೊಡ್ತಾವೆ. ಯಾಕೆ? ಒಂದು ಮೀಟಿಂಗ್ ಮಾಡಕ್ಕೆ ಬೆಟ್ಟವನ್ನೇ ಯಾಕೆ ಹತ್ತಬೇಕು? ಒಳ್ಳೆ ಪ್ರಶ್ನೆ. ಇದು ಕೇವಲ ಒಂದು ಜಾಗದ ಬದಲಾವಣೆಯಲ್ಲ, ಇದೊಂದು ಸಿಂಬಾಲಿಕ್ ಆಕ್ಟ್. ಆ ಕಾಲದ ಜನರಿಗೆ ಬೆಟ್ಟ ಅಂದ ತಕ್ಷಣ ನೆನಪಾಗುತ್ತಿದ್ದದ್ದು ಮೋಶೆ. ಓ ಹೌದು ಹೌದು, ಅವರು ದೇವರ ಆಜ್ಞೆಗಳನ್ನು ಪಡೆಯಲು ಸೀನಾಯಿ ಬೆಟ್ಟವನ್ನೇರಿದ್ದು. ಕರೆಕ್ಟ್. ಯೇಸು ಈಗ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಬೆಟ್ಟವನ್ನೇರುವ ಮೂಲಕ ನಾನೀಗ ಮಾಡಹೊರಟಿರುವುದು ಮೋಶೆ ಮಾಡಿದಷ್ಟೇ ಮಹತ್ವದ ಕೆಲಸ ಅಂತ ಒಂದು ರೀತಿ ಮೌನವಾಗಿ ಘೋಷಿಸುತ್ತಿದ್ದರು. ಇಟ್ ವಾಸ್ ಅ ಪವರ್ಫುಲ್ ನಾನ್ ವರ್ಬಲ್ ಸ್ಟೇಟ್ಮೆಂಟ್. ಅಷ್ಟೇ ಅಲ್ಲ, ಬೆಟ್ಟ ಅನ್ನೋದು ಏಕಾಂತ ಮತ್ತು ಪ್ರಾರ್ಥನೆಯ ಸ್ಥಳ ಕೂಡ. ಅಂದ್ರೆ ಈ ಆಯ್ಕೆ ದಿಢೀರ್ನ ತೆಗೆದುಕೊಂಡ ನಿರ್ಧಾರವಲ್ಲ, ಬದಲಿಗೆ ದೇವರ ಒಂದಿಗೆ ಆಳವಾದ ಸಂವಾದದ ನಂತರ ತೆಗೆದುಕೊಂಡಿದ್ದು ಅಂತ. ಓ, ಹಾಗಾದರೆ ಈ ಜಾಗದ ಆಯ್ಕೆಯಲ್ಲೇ ಒಂದು ದೊಡ್ಡ ಸಂದೇಶವಿತ್ತು. ಇದರ ಮುಂದಿನ ಸಾಲು ಇನ್ನೂ ಆಸಕ್ತಿಕರವಾಗಿದೆ. ತಮಗೆ ಒಪ್ಪಿಗೆಯಾದವರನ್ನೂ ಕರೆದರು. ಇದು ಕೇಳುವುದಕ್ಕೆ ಯೇಸು ತಮಗೆ ಇಷ್ಟವಾದವರನ್ನು, ಅಂದ್ರೆ ತಮ್ಮ ಫೇವರೇಟ್ಸ್ ಅನ್ನು ಆರಿಸಿಕೊಂಡ ಹಾಗೆ ಇದೆಯಲ್ಲ? ಆ ಪದಬಳಿಕೆಯ ಬಹಳ ಮುಖ್ಯ. ತಮಗೆ ಒಪ್ಪಿಗೆಯಾದವರನ್ನು ಅನ್ನೋದು ಯೇಸುವಿನ ಸಂಪೂರ್ಣ ಅಧಿಕಾರ ಮತ್ತು ಆಯ್ಕೆಯ ಸ್ವಾತಂತ್ರ್ಯವನ್ನು ತೋರಿಸುತ್ತದೆ. ಇಲ್ಲಿ ಯಾರೂ ಬಂದು ರೆಸ್ಯೂಮೆ ಕೊಟ್ಟು ನನ್ನನ್ನು ನಿಮ್ಮ ಟೀಮ್ಗೆ ಸೇರಿಸ್ಕೊಳ್ಳಿ ಅಂತ ಅರ್ಜಿ ಹಾಕಿಲ್ಲ. ಅವರ ಹಿನ್ನೆಲೆ, ಅರ್ಹತೆ, ಬುದ್ಧಿವಂತಿಕೆ ಯಾವುದೂ ಇಲ್ಲಿ ಮಾನದಂಡವಾಗಿರಲಿಲ್ಲ. ಅಂದ್ರೆ ಆಯ್ಕೆ ಸಂಪೂರ್ಣವಾಗಿ ಕರೆಯುವವನ ಇಚ್ಛೆ ಆಗಿತ್ತು. ನಿಖರವಾಗಿ. ನೀವು ಸಂಪೂರ್ಣ ಇಚ್ಛೆ ಅಂತ ಹೇಳಿದಾಗ ಅದರರ್ಥ ಇದು ಕಂಪ್ಲೀಟಾಗಿ ಯೇಸುವಿನ ನಿರ್ಧಾರ. ಬೇರೆ ಯಾರದ್ದೇ ಪ್ರಭಾವ, ಶಿಫಾರಸು ಅಥವಾ ಶಿಷ್ಯರ ಯೋಗ್ಯತೆ ಇಲ್ಲಿ ಲೆಕ್ಕಕ್ಕೇ ಇರಲಿಲ್ಲ. ವಾವ್! ಇದೇ ದೈವಿಕ ಕೃಪೆಯ ಮೂಲತತ್ವ. ಆಯ್ಕೆಯಾಗಲು ಅವರು ಏನನ್ನೂ ಮಾಡಿರಲಿಲ್ಲ, ಅವರನ್ನು ಆಯ್ಕೆ ಮಾಡಲಾಯಿತು ಅಷ್ಟೇ. ಇದು ಅವರ ಬಗ್ಗೆ ಅಲ್ಲ, ಬದಲಿಗೆ ಆಯ್ಕೆ ಮಾಡಿದಾತನ ಬಗ್ಗೆ ಹೆಚ್ಚು ಹೇಳುತ್ತದೆ. ಸರಿ, 12 ಜನ, ಇದೇನೋ ಒಂದು ರೌಂಡ್ ಫಿಗರ್ ತರ ಕಾಣುತ್ತೆ. ಆದರೆ ಬೈಬಲಲ್ಲಿ ಯಾವ ಸಂಖ್ಯೆಯೂ ಸುಮ್ನೆ ಬಂದಿರಲ್ಲ ಅಲ್ವಾ? ಇಲ್ಲಿ ಇದರ ಹಿಂದಿನ ಗೂಢಾರ್ಥವೇನು? ಖಂಡಿತ, ಇದು ಕೇವಲ ರೌಂಡ್ ಫಿಗರ್ ಅಲ್ಲ, ಇದೊಂದು ರಾಜಕೀಯ ಮತ್ತು ಧಾರ್ಮಿಕ ಘೋಷಣೆ. ಹಳೆಯ ಇಸ್ರಾಯೇಲಿನ ಅಡಿಪಾಯ 12 ಕುಲಗಳು. ಹೌದು. ಈಗ ಯೇಸು 12 ಶಿಷ್ಯರನ್ನು ನೇಮಿಸಿ, ನಾನು ಹಳೆಯದನ್ನು ರದ್ದು ಮಾಡುತ್ತಿಲ್ಲ, ಬದಲಿಗೆ ಒಂದು ಹೊಸ ಸುಧಾರಿತ ಇಸ್ರಾಯೇಲನ್ನು ಕಟ್ಟುತ್ತಿದ್ದೇನೆ ಎಂದು ಜಗತ್ತಿಗೆ ಸಾರುತ್ತಿದ್ದರು. ಪ್ರತಿಯೊಬ್ಬ ಯಹೂದಿನಿಗೂ ಈ ಸಂಖ್ಯೆಯ ಮಹತ್ವ ಗೊತ್ತಿತ್ತು. ವಾವ್! ಇದು ಒಂದು ಹೊಸ ಯುಗದ ಆರಂಭದ ಸಂಕೇತವಾಗಿತ್ತು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಪ್ರತಿಯೊಂದು ನಡೆಯೂ ಉದ್ದೇಶಪೂರ್ವಕವಾಗಿತ್ತು. ಜಾಗದ ಆಯ್ಕೆ, ಕರೆಯ ರೀತಿ, ಜನರ ಸಂಖ್ಯೆ ಎಲ್ಲದರಲ್ಲೂ ಒಂದು ಆಳವಾದ ಅರ್ಥವಿತ್ತು. ಈಗ ಆಕರಗಳು ಈ ಕರೆಯ ಹಿಂದೆ 3 ಸ್ಪಷ್ಟ ಉದ್ದೇಶಗಳಿದ್ವು ಅಂತ ಹೇಳ್ತವೆ. ಅದರಲ್ಲಿ ಮೊದಲನೆಯದು ತನ್ನ ಜೊತೆಯಲ್ಲಿರಲು. ಇದು ಯಾಕೆ ಮೊದಲು ಬಂತು? ಏಕೆಂದರೆ ಅದೇ ಅಡಿಪಾಯ. ಯೇಸುವಿನ ದೃಷ್ಟಿಯಲ್ಲಿ ಯಾವುದೇ ಕೆಲಸ ಅಥವಾ ಸೇವೆಗಿಂತ ಮೊದಲು ಸಂಬಂಧ ಮುಖ್ಯವಾಗಿತ್ತು. ಅವರು ಈ 12 ಮಂದಿಯನ್ನು ಮೊದಲು ಕರೆದಿದ್ದು ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕಲ್ಲ, ಬದಲಿಗೆ ತಮ್ಮೊಂದಿಗೆ ಬದುಕಲು. ಅವರ ಮಾತುಗಳನ್ನು ಕೇಳಿ, ಅವರ ಕಾರ್ಯಗಳನ್ನು ನೋಡಿ, ಅವರ ಯೋಚನಾ ಲಹರಿಯನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಒಂದು ವೈಯಕ್ತಿಕ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಿತ್ತು.
ಅಂದ್ರೆ ಅವರ ಕೆಲಸದ ತರಬೇತಿ ಶುರುವಾಗಿದ್ದೇ ಯೇಸುವಿನ ಜೊತೆಗಿನ ಒಡನಾಟದಿಂದ. ಮೊದಲು ಬೀಯಿಂಗ್, ಆಮೇಲೆ ಡೂಯಿಂಗ್. ಆ ಸಂಬಂಧ ಗಟ್ಟಿಯಾದ ಮೇಲೆಯೇ ಅವರು ಹೊರಗೆ ಹೋಗಿ ಮಾತಾಡಲು ಸಿದ್ಧರಾದ್ರು, ಅಲ್ವೇ? ಅಬ್ಸಲ್ಯೂಟ್ಲಿ. ಆ ಸಂಬಂಧವೇ ಎರಡನೇ ಉದ್ದೇಶಕ್ಕೆ ಅಡಿಪಾಯ. ಎರಡನೇ ಉದ್ದೇಶ ಶುಭ ಸಂದೇಶವನ್ನು ಸಾರಲು ಕಳುಹಿಸುವುದು. ಪ್ರೇಷಿತ ಅಥವಾ ಅಪೋಸ್ಟಲ್ ಅನ್ನೋ ಗ್ರೀಕ್ ಪದದ ಅರ್ಥವೇ ಕಳುಹಿಸಲ್ಪಟ್ಟವನು. ಅವರು ಯೇಸುವಿನಿಂದ ಏನನ್ನು ಕಲಿತರೋ, ಏನನ್ನು ಅನುಭವಿಸಿದರೋ ಅದನ್ನು ತಮ್ಮಲ್ಲೇ ಇಟ್ಕೊಳ್ಳುವಂತಿರಲಿಲ್ಲ. ಯೇಸುವಿನ ಸಹವಾಸ ಅವರನ್ನು ಸಂದೇಶವಾಹಕರಾಗಲು ಸಿದ್ಧಗೊಳಿಸಿತು. ಹೌದು. ಮತ್ತು ಮೂರನೇದಾಗಿ ಅವರಿಗೆ ಅಧಿಕಾರವನ್ನೂ ನೀಡಲಾಯಿತು. ಕೇವಲ ಜವಾಬ್ದಾರಿ ಕೊಟ್ಟು ಕೈತೊಳ್ಳಿಸಿಕೊಳ್ಳಿಲ್ಲ. ಹೌದು, ಅವರಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಕೊಡಲಾಯಿತು. ಇದು ಕೇವಲ ಮಾಂತ್ರಿಕ ಶಕ್ತಿಯ ಪ್ರದರ್ಶನವಾಗಿರಲಿಲ್ಲ. ಆ ಕಾಲದಲ್ಲಿ ರೋಗ, ದುಃಖ ಮತ್ತು ಕೆಟ್ಟದ್ದೆಲ್ಲವನ್ನೂ ದುಷ್ಟಶಕ್ತಿಗಳ ಪ್ರಭಾವ ಅಂತ ನಂಬಲಾಗಿತ್ತು. ಇವುಗಳನ್ನು ಬಿಡಿಸುವ ಅಧಿಕಾರ ಕೊಡುವುದರ ಮೂಲಕ ಯೇಸು ಹೇಳುತ್ತಿದ್ದುದಿಷ್ಟೇ: ದೇವರ ರಾಜ್ಯ ಕೇವಲ ಮಾತುಗಳಲ್ಲಿಲ್ಲ, ಅದು ಕಾರ್ಯದಲ್ಲೂ ಇದೆ. ಅದು ಜನರ ಜೀವನದಲ್ಲಿ ನಿಜವಾದ ಬದಲಾವಣೆ ತರುವ ಶಕ್ತಿಯನ್ನು ಹೊಂದಿದೆ. ಅಂದ್ರೆ ಅವರ ಸಂದೇಶಕ್ಕೆ ಇದೊಂದು ದೈವಿಕ ಮುದ್ರೆಯಂತಿತ್ತು. ಖಂಡಿತ. ಇದೇ ಸಂದರ್ಭದಲ್ಲಿ ಯೇಸು ಕೆಲವರಿಗೆ ಹೊಸ ಹೆಸರುಗಳನ್ನಿಟ್ಟಿದ್ದು ನನ್ನ ಗಮನ ಸೆಳೀತು. ಸಿಮೋನನಿಗೆ ಪೇತ್ರ ಅಂತ, ಅಂದ್ರೆ ಬಂಡೆ, ಮತ್ತು ಯಾಕೋಬ ಯೋವನ್ನರಿಗೆ ಬೋವನರ್ಗೆಸ್, ಅಂದ್ರೆ ಸಿಡಿಲಮರಿಗಳು ಅಂತ. ನಿಮಿಷ, ಸಿಮೋನನಿಗೆ ಪೇತ್ರ ಅಂದ್ರ, ಆದರೆ ಇದೇ ಪೇತ್ರನಲ್ವೇ ಮುಂದೆ ಯೇಸುವನ್ನು 3 ಬಾರಿ ನಿರಾಕರಿಸಿದ್ದು? ಚಂಚಲ ಸ್ವಭಾವದವನಿಗೆ ಬಂಡೆ ಅಂತ ಹೆಸರು ಕೊಡುವುದರ ಹಿಂದೆ ಯೇಸುವಿನ ಉದ್ದೇಶವಾದರೂ ಏನಾಗಿತ್ತು? ಅದ್ಭುತವಾದ ಪಾಯಿಂಟ್. ಯೇಸು ಅವನಿಗೆ ಹೆಸರು ಕೊಟ್ಟಿದ್ದು ಅವನ ಆಗಿನ ಸ್ವಭಾವ ನೋಡಿಯಲ್ಲ, ಬದಲಿಗೆ ಅವನಲ್ಲಿ ಅಡಗಿದ್ದ ಸಾಮರ್ಥ್ಯವನ್ನು ನೋಡಿ. ಸಿಮೋನನು ಆತುರಗಾರ, ಚಂಚಲ, ಭಾವೋದ್ರಿಕ್ತ. ಆದರೆ ಯೇಸು ಅವನಲ್ಲಿ ಒಂದು ಸ್ಥಿರವಾದ ಬಂಡೆಯನ್ನು ಕಂಡ್ರು. ಭವಿಷ್ಯದಲ್ಲಿ ಕ್ರೈಸ್ತ ಸಭೆಯ ನಾಯಕನಾಗುವ ವ್ಯಕ್ತಿಯನ್ನು ಅವರು ನೋಡಿದ್ರು. ಓ! ಈ ಹೊಸ ಹೆಸರು ಅವನಿಗೆ ಒಂದು ಜ್ಞಾಪನೆಯಾಗಿತ್ತು. ನೀನು ಈಗ ಚಂಚಲನಿರಬಹುದು, ಆದರೆ ನೀನು ಹೀಗಾಗಬೇಕಾದವನು ಅಂತ. ಇಟ್ ವಾಸ್ ಅ ಪ್ರೊಫೆಸಿ ಆ್ಯಂಡ್ ಅ ಚಾಲೆಂಜ್ ರೋಲ್ಡ್ ಇನ್ ಟು ಒನ್. ಸರಿ, ಹಾಗಾದ್ರೆ ಯಾಕೋಬ ಯೋವಾನರ ಸಿಡಿಲ ಮರಿಗಳು ಎಂಬ ಹೆಸರು ಅವರ ಆವೇಶಭರಿತ ಸ್ವಭಾವವನ್ನು ತೋರಿಸುತ್ತೆ. ಆದರೆ ಒಬ್ಬ ನಾಯಕ ತನ್ನ ತಂಡದ ಸದಸ್ಯರಿಗೆ ಅವರ ನೆಗೆಟಿವ್ ಗುಣವನ್ನು ಎತ್ತಿ ತೋರಿಸುವ ಅಡ್ಡ ಹೆಸರು ಇಡೋದು, ಅದು ಒಳ್ಳೆಯ ನಾಯಕತ್ವದ ಲಕ್ಷಣವೇ? ಇದು ಅವರನ್ನು ಅವಮಾನಿಸಿದಂತೆ ಆಗುವುದಿಲ್ವೇ? ಇದು ನೋಡುವ ದೃಷ್ಟಿಕೋನವನ್ನು ಅವಲಂಬಿಸಿದೆ. ಯೇಸು ಅವರ ಸ್ವಭಾವವನ್ನು ನಿರಾಕರಿಸಲಿಲ್ಲ ಅಥವಾ ದಬ್ಬಾಳಿಕೆ ಮಾಡಲಿಲ್ಲ. ಬದಲಿಗೆ ಅದನ್ನು ಒಪ್ಪಿಕೊಂಡು ಅದಕ್ಕೊಂದು ಹೊಸ ದಿಕ್ಕನ್ನು ನೀಡಿದರು. ಅವರು ಒಮ್ಮೆ ಯೇಸುವನ್ನು ತಿರಸ್ಕರಿಸಿದ ಹಳ್ಳಿಯ ಮೇಲೆ ಆಕಾಶದಿಂದ ಬೆಂಕಿ ಸುರಿಸೋಣವೇ ಎಂದು ಕೇಳುವಷ್ಟು ಉಗ್ರ ಸ್ವಭಾವದವರಾಗಿದ್ರು. ಅಬ್ಬಾ! ಯೇಸು ಆ ಸಿಡಿಲಿನ ಶಕ್ತಿಯನ್ನು ಗುರುತಿಸಿದ್ದರು. ಆದರೆ ಆ ಶಕ್ತಿಯನ್ನು ನಾಶಕ್ಕೆ ಬಳಸುವ ಬದಲು ಸುವಾರ್ತೆಯನ್ನು ಧೈರ್ಯವಾಗಿ ಸಾರಲು ಬಳಸುವಂತೆ ಪರಿವರ್ತಿಸಿದರು. ಅವರ ಆ ತೀವ್ರತೆಯೇ ಮುಂದೆ ಅವರನ್ನು ಪ್ರಬಲ ನಾಯಕರನ್ನಾಗಿ ಮಾಡಿತು. ಹೇಗೆ ಹೇಳೋದು, ಯೇಸು ಅವರ ಬಲಹೀನತೆಯನ್ನೇ ಅವರ ದೊಡ್ಡ ಬಲವನ್ನಾಗಿ ಪರಿವರ್ತಿಸಿದರು. ಓಕೆ, ಈಗ ಈ ತಂಡದ ಪಟ್ಟಿಯನ್ನು ನೋಡೋಣ. ಇಲ್ಲಿ ನಿಜವಾದ ಆಶ್ಚರ್ಯ ಕಾದಿದೆ. ಈ ಪಟ್ಟಿಯಲ್ಲಿ ಸಾಮಾನ್ಯ ಮೀನುಗಾರರಿದ್ದಾರೆ, ಆದರೆ ನನ್ನ ಗಮನ ಸೆಳೆದಿದ್ದು ಇಬ್ಬರು. ಒಬ್ಬ ಮತ್ತಾಯ, ವೃತ್ತಿಯಲ್ಲಿ ಸುಂಕದವನು, ಅಂದರೆ ರೋಮನ್ ಸರ್ಕಾರದ ಪರವಾಗಿ ತನ್ನದೇ ಜನರ ಮೇಲೆ ತೆರಿಗೆ ಹಾಕಿ ಅದರಲ್ಲಿ ಕಮಿಷನ್ ಹೊಡಿತಿದ್ದವನು. ಸಮಾಜದಲ್ಲಿ ಅವನನ್ನು ದೇಶದ್ರೋಹಿ ಅಂತಲೇ ನೋಡ್ಲಾಗ್ತಿತ್ತು. ಹೌದು, ಅವನನ್ನು ಎಲ್ಲರೂ ದ್ವೇಷಿಸ್ತಿದ್ರು. ಮತ್ತೊಂದೆಡೆ ಇದೇ ಪಟ್ಟಿಯಲ್ಲಿ ದೇಶಾಭಿಮಾನಿ ಎನಿಸಿಕೊಂಡ ಸಿಮೋನನೂ ಇದ್ದಾನೆ. ಇವರು ಝೀಲಾಟ್ಸ್ ಅನ್ನೋ ಗುಂಪಿಗೆ ಸೇರಿದವರು. ಇವರ ಗುರಿ ಒಂದೇ: ರೋಮನ್ನರನ್ನು ಹಿಂಸಾತ್ಮಕ ಕ್ರಾಂತಿಯ ಮೂಲಕ ದೇಶದಿಂದ ಓಡಿಸುವುದು. ಒಬ್ಬ ತೆರಿಗೆ ಸಂಗ್ರಾಹಕ ಮತ್ತೊಬ್ಬ ಕ್ರಾಂತಿಕಾರಿ ದೇಶಾಭಿಮಾನಿ. ಇವತ್ತಿನ ಕಾಲದಲ್ಲಿ ಹೇಳುವುದಾದ್ರೆ ಒಬ್ಬ ಕಾರ್ಪೊರೇಟ್ ತೆರಿಗೆ ಸಲಹೆಗಾರ ಮತ್ತೊಬ್ಬ ತೀವ್ರವಾದಿ ಹೋರಾಟಗಾರನನ್ನು ಒಂದೇ ಪ್ರಾಜೆಕ್ಟ್ನಲ್ಲಿ ಹಾಕಿದ ಹಾಗೆ. ಆಕ್ಚುಲಿ ಅವರ ಮೀಟಿಂಗ್ಗಳು ಹೇಗಿರ್ತಿದ್ವು ಅಂತ ಊಹಿಸ್ಲಿಕ್ಕೂ ಕಷ್ಟ. ಖಂಡಿತ. ಮತ್ತು ಅದೇ ಪಾಯಿಂಟ್, ಯೇಸು ಉದ್ದೇಶಪೂರ್ವಕವಾಗಿ ಆ ಘರ್ಷಣೆಯನ್ನು ಸೃಷ್ಟಿಸಿದರು. ಅವರು ನಮ್ಮ ತಂಡದಲ್ಲಿ ಯಾವುದೇ ವಿವಾದ ಬೇಡ, ಒಂದೇ ಮನಸ್ಥಿತಿಯವರು ಇರಲಿ ಅಂತ ಯೋಚಿಸಿಲ್ಲ. ಬದಲಿಗೆ ಪರಸ್ಪರ ವೈರಿಗಳನ್ನೇ ಒಟ್ಟಿಗೆ ತಂದರು. ಯಾಕೆಂದರೆ ಅವರಿಬ್ಬರನ್ನೂ ಒಂದುಗೂಡಿಸಬಲ್ಲ ಶಕ್ತಿ ಯೇಸುವಿನ ಸಂದೇಶದಲ್ಲಿತ್ತು ಮತ್ತು ಅವರ ಪ್ರೀತಿಯಲ್ಲಿತ್ತು. ಅವರ ಪ್ರೀತಿಯಲ್ಲಿತ್ತು. ಅದನ್ನ ಜಗತ್ತಿಗೆ ತೋರಿಸುವುದೇ ಅವರ ಗುರಿಯಾಗಿತ್ತು. ಈ ತಂಡವೇ ಒಂದು ಜೀವಂತ ಸಂದೇಶವಾಗಿತ್ತು. ಸಮಾಜವನ್ನು ಒಡೆಯುವ ರಾಜಕೀಯ, ಸಾಮಾಜಿಕ ಗೋಡೆಗಳನ್ನು ತನ್ನ ಸಮುದಾಯದಲ್ಲಿ ಕೆಡವಬಹುದು ಅಂತವರು ತೋರಿಸಿಕೊಟ್ರು. ಈ ಪಟ್ಟಿಯಲ್ಲಿ
ನನ್ನ ಗಮನ ಸೆಳೆದ ಇನ್ನೊಂದು ಹೆಸರು ಯೂದ ಇಸ್ಕರಿಯೋತ. ಮುಂದೆ ಯೇಸುವನ್ನು ಹಿಡಿದುಕೊಡಲಿದ್ದವನು ಇವನೇ. ಯೇಸುವಿಗೆ ಇದು ಮೊದಲೇ ತಿಳಿದಿರ್ಲಿಲ್ವೇ? ತಿಳಿದಿದ್ದಲೇ ಭವಿಷ್ಯದ ದ್ರೋಹಿಯನ್ನು ಯಾಕೆ ಮೊದಲ ದಿನವೇ ತಂಡಕ್ಕೆ ಸೇರಿಸಿಕೊಂಡರು? ಇದೊಂದು ದೊಡ್ಡ ತಪ್ಪು ನಿರ್ಧಾರದಂತೆ ಕಾಣುತ್ತದಲ್ವೇ? ಇದು ಬಹಳ ಆಳವಾದ ಮತ್ತು ಸಂಕೀರ್ಣವಾದ ಪ್ರಶ್ನೆ. ಆಕರಗಳು ಯೇಸುವಿಗೆ ಇದು ತಿಳಿದಿತ್ತು ಎಂದೇ ಸೂಚಿಸ್ತವೆ. ಹಾಗಿದ್ದರೂ ಅವರು ಯೂದನನ್ನು ಆಯ್ಕೆ ಮಾಡಿದ್ರು. ಇದು ನಮಗೆ ಎರಡು ವಿಷಯಗಳನ್ನು ಹೇಳುತ್ತದೆ. ಒಂದು, ಆಯ್ಕೆಯು ವ್ಯಕ್ತಿಯ ಭವಿಷ್ಯದ ನಡವಳಿಕೆ ಅಥವಾ ಪರಿಪೂರ್ಣತೆಯನ್ನ ಅವಲಂಬಿಸಿಲ್ಲ. ಯೂದನಿಗೂ ಕೂಡ ಪೇತ್ರನಷ್ಟೇ ಅವಕಾಶ, ಅಧಿಕಾರ ಮತ್ತು ಯೇಸುವಿನ ಸಹವಾಸ ಸಿಕ್ಕಿತ್ತು. ಅಂದರೆ ಪ್ರೀತಿ ಮತ್ತು ಬದಲಾವಣೆಯ ಅವಕಾಶ ಎಲ್ಲರಿಗೂ ಸಮಾನವಾಗಿತ್ತು. ಹೌದು, ಅವನ ಅಂತಿಮ ಆಯ್ಕೆ ಅವನದೇ ಆಗಿತ್ತು. ಎರಡನೇದಾಗಿ, ಇದು ದೇವರ ಯೋಜನೆಯ ನಿಗೂಢತೆಯನ್ನು ತೋರಿಸುತ್ತದೆ. ಕೆಡ್ಡದ್ದನ್ನೂ ಸಹ ದೇವರು ತನ್ನ ದೊಡ್ಡ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬಲ್ಲ ಎಂಬ ನಂಬಿಕೆ ಇದರಲ್ಲಿದೆ. ಯೂದನ ದ್ರೋಹವು ಒಂದು ದುರಂತ, ಆದರೆ ಅದೇ ಘಟನೆಯು ಯೇಸುವಿನ ತ್ಯಾಗ ಮತ್ತು ವಿಮೋಚನೆಯ ಕಥೆಯ ಭಾಗವಾಯಿತು. ಇದು ಒಪ್ಪಿಕೊಳ್ಳಲು ಕಷ್ಟವಾದರೂ ದೈವಿಕ ಯೋಜನೆಯು ನಮ್ಮ ತಿಳುವಳಿಕೆಯನ್ನು ಮೀರಿದ್ದು ಎಂಬುದನ್ನು ಇದು ನೆನಪಿಸುತ್ತದೆ. ಸರಿ. ಹಾಗಾದ್ರೆ ಈ ಇಡೀ ಘಟನೆಯಿಂದ ಇಂದಿನ ನಮ್ಮ ಜೀವನಕ್ಕೆ ತೆಗೆದುಕೊಳ್ಳಬಹುದಾದ ಪ್ರಾಯೋಗಿಕ ಪಾಠಗಳೇನು? ನಮ್ಮ ಆಕರಗಳು ಈ ಬಗ್ಗೆ ಬೆಳಕು ಚೆಲ್ಲುತ್ತವೆ? ಖಂಡಿತ. ಮುಖ್ಯವಾಗಿ 2 ಅಂಶಗಳನ್ನು ಗಮನಿಸಬಹುದು. ಮೊದಲನೆಯದು, ಮೊದಲು ಸಾನ್ನಿಧ್ಯ, ನಂತರ ಸೇವೆ ಎಂಬ ಆದ್ಯತೆ. ಇವತ್ತಿನ ನಮ್ಮ ವೇಗದ ಜಗತ್ತಿನಲ್ಲಿ ನಾವು ಬಹಳ ಬ್ಯುಸಿ ಇರುತ್ತೇವೆ. ದೇವರ ಕೆಲಸದಲ್ಲಿ, ಸಭೆಯ ಚಟುವಟಿಕೆಗಳಲ್ಲಿ, ಸಮಾಜ ಸೇವೆಯಲ್ಲಿ. ಆದರೆ ದೇವರ ಜೊತೆ ಸಮಯ ಕಳೆಯುವುದನ್ನು ಮರೆಯುತ್ತೇವೆ. ಯೇಸು ಮೊದಲು ಕರೆದದ್ದು ತನ್ನ ಜೊತೆ ಇರಲು. ಇದರರ್ಥ ನಮ್ಮೆಲ್ಲಾ ಚಟುವಟಿಕೆಗಳಿಗಿಂತ ಮೊದಲು ಪ್ರಾರ್ಥನೆ, ಧ್ಯಾನ, ದೇವರ ವಾಕ್ಯವನ್ನು ಓದುವುದು. ಅಂದ್ರೆ ದೇವರೊಂದಿಗೆ ನಮ್ಮ ವೈಯಕ್ತಿಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕೆ ಮೊದಲ ಆದ್ಯತೆ ನೀಡಬೇಕು. ನಮ್ಮ ಚಟುವಟಿಕೆಗಳು ಆ ಸಂಬಂಧದಿಂದ ಹರಿಯಬೇಕೇ ಹೊರತು ಆ ಸಂಬಂಧಕ್ಕೆ ಬದಲಾಗಿರಬಾರದು. ಇದು ನಿಜಕ್ಕೂ ಚಿಂತಿಸಬೇಕಾದ ವಿಷಯ. ಆಯ್ಕೆಯು ನಮ್ಮ ಅರ್ಹತೆಯ ಮೇಲೆ ಅಲ್ಲ, ಅದು ದೇವರ ಕೃಪೆಯನ್ನೋದು ಕೂಡ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ಇದೇ ವಿಷಯ ನಮ್ಮನ್ನು 2ನೇ ಪಾಠಕ್ಕೆ ಕರೆದೊಯ್ಯುತ್ತದೆಯೇ? ಖಂಡಿತವಾಗಿ. 2ನೇ ಪಾಠವೇ ನಾವು ಕರೆಸಿಕೊಂಡವರು ಎಂಬ ಅರಿವು. ನಾವು ಒಂದು ಒಳ್ಳೆಯ ಆಧ್ಯಾತ್ಮಿಕ ಜೀವನ ನಡೆಸ್ತಿದ್ರೆ ಅಥವಾ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ತಿದ್ರೆ ಅದು ನಮ್ಮ ಯೋಗ್ಯತೆಯಿಂದ, ನಮ್ಮ ಸಾಮರ್ಥ್ಯದಿಂದಲ್ಲ. ಬದಲಿಗೆ ಅದು ದೇವರ ಕೃಪೆಯಿಂದ. ಯೇಸು ಆ ಸಾಮಾನ್ಯ ಮೀನುಗಾರರನ್ನು, ದ್ವೇಷಿಸಲ್ಪಟ್ಟಿದ್ದ ಸುಂಕದವನನ್ನು ಕರೆದಂತೆ ನಮ್ಮನ್ನೂ ಕರೆದಿದ್ದಾರೆ ಎಂಬ ಅರಿವು ನಮ್ಮಲ್ಲಿ ವಿನಯವನ್ನು ತರಬೇಕು. ನಾನು ಆಯ್ಕೆಯಾದವನು ಎಂಬ ಅಹಂಕಾರದ ಬದಲು ನಾನು ಅರ್ಹನಲ್ಲದಿದ್ರೂ ನನ್ನನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬ ಕೃತಜ್ಞತೆಯ ಮನೋಭಾವವನ್ನು ಇದು ಬೆಳೆಸುತ್ತದೆ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ 12 ಜನರ ಆಯ್ಕೆ ಅನ್ನೋದು ಸುಮ್ನೆ ನಡೆದ ಘಟನೆ ಅಲ್ಲ. ಇದೊಂದು ಪಕ್ಕಾ ಪ್ಲಾನ್, ಒಂದು ಹೊಸ ಸಮಾಜ ಕಟ್ಲಿಕ್ಕೆ ಹಾಕಿದ ಅಡಿಪಾಯ. ಇದರ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಒಂದು ಅರ್ಥವಿತ್ತು. ಇದು ದೇವರ ಕೃಪೆಯನ್ನು ಆಧರಿಸಿತ್ತು, ಯೇಸುವಿನೊಂದಿಗಿನ ವೈಯಕ್ತಿಕ ಸಂಬಂಧಕ್ಕೆ ಮೊದಲ ಆದ್ಯತೆ ನೀಡಿತ್ತು ಮತ್ತು ಅಸಾಧ್ಯವೆನಿಸುವಷ್ಟು ವೈವಿಧ್ಯಮಯ, ಪರಸ್ಪರ ವಿರೋಧಿಗಳಾಗಿದ್ದ ಜನರನ್ನು ಒಂದೇ ಧ್ಯೇಯದಡಿಯಲ್ಲಿ ಒಗ್ಗೂಡಿಸಿತ್ತು. ಹೌದು. ಅಂತಿಮವಾಗಿ ಈ ಆಕರಗಳು ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತವೆ. ಈ ಕರೆಯ ಮಾದರಿಯು ಕೇವಲ ಒಂದು ಪುರಾತನ ಕಥೆಯಲ್ಲ, ಇದು ಇವತ್ತಿಗೂ ಪ್ರಸ್ತುತ. ಯೇಸು ಆಗ ತನ್ನ ಜೊತೆ ಇರಲು, ಸುವಾರ್ತೆ ಸಾರಲು ಮತ್ತು ಅಧಿಕಾರದೊಂದಿಗೆ ಕಾರ್ಯನಿರ್ವಹಿಸಲು ಕರೆದರು. ಹಾಗಾದರೆ ಇಂದು ನಮ್ಮದೇ ಜಗತ್ತಿನಲ್ಲಿ, ನಮ್ಮ ವೃತ್ತಿಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ಕರೆಯಲ್ಪಡುವುದು ಎಂದರೇನು ಎಂಬ ಪ್ರಶ್ನೆಯನ್ನು ಇದು ಹುಟ್ಟುಹಾಕುತ್ತದೆ. ಮೊದಲು ದೇವರ ಸಾನ್ನಿಧ್ಯವನ್ನು ನಮ್ಮ ಜೀವನದಲ್ಲಿ ಅನುಭವಿಸಿ, ನಂತರ ನಾವಿರುವಲ್ಲಿಯೇ ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಅಧಿಕಾರದೊಂದಿಗೆ ಕಾರ್ಯನಿರ್ವಹಿಸುವುದು ಎಂದರೇನು? ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ತಮ್ಮದೇ ಆದ ಉತ್ತರವನ್ನು ಕಂಡುಕೊಳ್ಳಲು ಇದು ಪ್ರೇರೇಪಿಸುತ್ತದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.